ಬೆಂಗಳೂರಿನ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ತಿರುವು ಸಿಕ್ಕಿದೆ. ಟ್ರ್ಯಾಪ್ ಕಾರ್ಯಾಚರಣೆ ವೇಳೆ ಲೋಕಾಯುಕ್ತ ಪೊಲೀಸರು ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿ ವಕೀಲ ಪ್ರಶಾಂತ್ ಮೆಹ್ತಾ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ. ಟ್ರ್ಯಾಪ್ ಕಾರ್ಯಾಚರಣೆ ವೇಳೆ ನಿಯಮಗಳನ್ನು ಮೀರಿ ವಿಡಿಯೋ ಚಿತ್ರೀಕರಿಸಿ ವೈರಲ್ ಮಾಡಿದ್ದಕ್ಕೆ ಲೋಕಾಯುಕ್ತ ಪೊಲೀಸರ ವಿರುದ್ಧ ದೂರು ದಾಖಲಾಗಿದೆ. ಲಂಚ ಮುಕ್ತ ಸಮಾಜ ನಿರ್ಮಾಣಕ್ಕೆ ಲೋಕಾಯುಕ್ತರು ಮಾಡುತ್ತಿರುವ ಕೆಲಸ ಶ್ಲಾಘನೀಯ. ಆದರೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಟ್ರ್ಯಾಪ್ ಪ್ರಕರಣದಲ್ಲಿ ಲೋಕಾಯುಕ್ತ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕಾನೂನು ಪಾಲನೆ ಮಾಡಿಲ್ಲ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಟ್ರ್ಯಾಪ್ ಕಾರ್ಯಾಚರಣೆ ವೇಳೆ ಹೋಮ್ಗಾರ್ಡ್ ಒಬ್ಬರು ಸೆಲ್ಫಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದಾರೆ. ಈ ರೀತಿ ವಿಡಿಯೋ ಚಿತ್ರೀಕರಿಸಲು ಮತ್ತು ವೈರಲ್ ಮಾಡಲು ಅವರಿಗೆ ಯಾರು ಅನುಮತಿ ನೀಡಿದರು ಎಂದು ದೂರಿನಲ್ಲಿ ಪ್ರಶ್ನೆ ಮಾಡಲಾಗಿದೆ. ಈ ವಿಡಿಯೋ ವೈರಲ್ ಆದ ಕಾರಣ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರ ಕುಟುಂಬಕ್ಕೆ ತೀವ್ರ ನೋವಾಗಿದೆ. ಅವರ ಮಕ್ಕಳು ಶಾಲೆಗೆ ಹೋಗಲು ಸಹ ಸಾಧ್ಯವಾಗುತ್ತಿಲ್ಲ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈ ಘಟನೆಯಿಂದಾಗಿ ಗೋವಿಂದರಾಜು ಅವರು ಲೋಕಾಯುಕ್ತ ಪೊಲೀಸರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲು ಚಿಂತಿಸಿದ್ದಾರೆ ಎಂದು ವಕೀಲ ಪ್ರಶಾಂತ್ ಮೆಹ್ತಾ ಹೇಳಿದ್ದಾರೆ. ಈ ಕುರಿತು ಲೋಕಾಯುಕ್ತ ಪೊಲೀಸರು ಸಮಗ್ರ ತನಿಖೆ ನಡೆಸುವಂತೆ ತಮ್ಮ ದೂರಿನಲ್ಲಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನೋಡಿ, 29ನೇ ತಾರೀಕು ಲೋಕಾಯುಕ್ತದವರು ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವರನ್ನ ರೇಡ್ ಮಾಡ್ತಾರೆ. ಸೊ ವಿ ಅಪ್ರಿಷಿಯೇಟ್ ಇಟ್. ಯಾಕೆಂತಂದ್ರೆ ಲಂಚ ಮುಕ್ತ ಸಮಾಜ ಆಗಬೇಕು. ಸೊ ಅವ್ರು ಮಾಡಿರೋ ಇಟ್ಸ್ ಅ ಕಮೆಂಡಬಲ್ ಜಾಬ್. ಬಟ್ ಆದ್ರೆ ಮಾಡಿರೋ ವಿಧಾನ ತಪ್ಪು. ಸುಮಾರು ವೈಲೇಷನ್ಸ್ ಇದೆ. ನೋಡಿ, ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರೈಟ್ ಟು ಡಿಗ್ನಿಟಿ, ಅದು ವೈಲೇಟ್ ಆಗಿದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ವೈಲೇಟ್ ಆಗಿದೆ. ಆಮೇಲೆ ಕೋಟ್ಪಾ ಆಕ್ಟ್ ವೈಲೇಟ್ ಆಗಿದೆ. ಮತ್ತೆ ಡಿಪಾರ್ಟ್ಮೆಂಟಲ್ ಪಾಲಿಸೀಸ್ ವೈಲೇಟ್ ಆಗಿದೆ. ಮತ್ತೆ ಪೊಲೀಸ್ ಮ್ಯಾನ್ಯುಯಲ್ ಪ್ರೋಟೋಕಾಲ್ಸ್ ವೈಲೇಟ್ ಆಗಿದೆ. ನೋಡಿ, ಇವರ ಮೇಲೆ ರೇಡ್ ಮಾಡಿರೋದು ಕರೆಕ್ಟ್. ಆದರೆ ಇವರ ಒಬ್ಬ ಸಿಬ್ಬಂದಿ ಸೆಲ್ಫಿ ತಗೊಳ್ತಾನೆ, ಮತ್ತೆ ಪ್ರೈವೇಟ್ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾನೆ. ಇದು ಮಾಡಿಬಿಟ್ಟು ಇವನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ. ಇದು ಎಲ್ಲಿವರೆಗೆ ಕರೆಕ್ಟ್? ಸರಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಇವನಿಗೆ ಪನಿಷ್ಮೆಂಟ್, ಗೋವಿಂದರಾಜ್ ಪನಿಷ್ಮೆಂಟ್ ಆಗೋದು ಓಕೆ. ಬಟ್ ಅವನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಅವನ ವೈಫ್, ಮಕ್ಕಳು, ಪೇರೆಂಟ್ಸು ಎಲ್ರಿಗೂ ಮೆಂಟಲ್ ಟ್ರಾಮಾ ಮತ್ತೆ ಸ್ಟ್ರೆಸ್ ಎಲ್ಲ ಅನುಭವಿಸೋದು ಅದು ತಪ್ಪು. ಮತ್ತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ವೆರಿ ಕ್ಲಿಯರ್ ಕಟ್ ಇದೆ. ಯಾರೇ ಒಬ್ಬ ಅಪರಾಧಿನ, ಅಕ್ಯೂಸ್ಡ್ನ ಇವರು ಮೀಡಿಯಾದಲ್ಲಿ ಪರೇಡ್ ಮಾಡಬೇಕಾದ್ರೆ ಮುಖ ಕವರ್ ಆಗಿರ್ಬೇಕು, ಇಲ್ಲ ಅವರ ಫೇಸ್ ಬ್ಲರ್ ಆಗಬೇಕು. ಇದನ್ನ ಇವ್ರು ಮಾಡಿಲ್ಲ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇವರು ಈ ಸಲ್ಮಾನ್ ಅನ್ನೋ ಈಸ್ ಅ ಹೋಮ್ ಗಾರ್ಡ್ ಕಮ್ ಡ್ರೈವರ್ ಒಬ್ಬ ಇನ್ಸ್ಪೆಕ್ಟರ್ಗೆ. ಇವನ ಪ್ರೈವೇಟ್ ಮೊಬೈಲಲ್ಲಿ ಇವನಿಗೆ ವಿಡಿಯೋ ಮಾಡೋದು ಯಾರು ಅಧಿಕಾರ ಕೊಟ್ಟರು? ಒಂದು. ಎರಡನೇದು, ಸ್ಮೋಕಿಂಗ್ ಈಸ್ ಬ್ಯಾನ್ಡ್ ಇನ್ ಪಬ್ಲಿಕ್. ಅಲ್ಲೊಬ್ಬ ಅಧಿಕಾರಿ ಸಿಗರೇಟ್ ಸೇರಿಕೊಂಡು ಹೋಗಿ ಈ ಯೂನಿಫಾರ್ಮ್ ಹಾಕಿರೋ ಇನ್ಸ್ಪೆಕ್ಟರ್ನ ಹಿಡಿತಾನೆ. ಆಯ್ತರ. ಸೊ ಇಟ್ ಈಸ್ ಅದು ಇದು ಸಿಗರೇಟ್ ಬಂದು ಬ್ಯಾನ್ ಮಾಡಿದ್ದಾರೆ ಎಂಟೈರ್ ಕರ್ನಾಟಕದಲ್ಲಿ. ಅದು ಕೋಟ್ಪಾ ಆಕ್ಟ್ ವೈಲೇಟ್ ಆಗಿದೆ. ಮತ್ತೆ ಪ್ರೊಫೆಷನಲ್ ಮಿಸ್ಕಾಂಡಕ್ಟ್ ಇದ್ರ ಮೇಲೆ ನಾವು ಲೋಕಾಯುಕ್ತರವ್ರಿಗೆ ಒಂದು ಲೆಟರ್ ಬರೆದಿದ್ದೀವಿ. ಏನಂತ ಹೇಳಿ, ಮಾಡಿರೋದು ಅಪ್ರಿಷಿಯೇಟ್ ಮಾಡ್ತೀವಿ, ಬಟ್ ಮಾಡಿರೋ ವಿಧಾನ ಸರಿಯಲ್ಲ. ಸೊ ಅದ್ರ ಮೇಲೆ ಒಂದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ರೆ, ಏನಂತ ಹೇಳಿದ್ರೆ, ಈ ಬಿಎನ್ಎಸ್ ಬಂದ್ಮೇಲೆ ಮಾಜರಾಗಬೇಕು, ವಿಡಿಯೋ ಮಾಜರಾಗಬೇಕು. ನೀವು ಅರೆಸ್ಟ್ ಮಾಡೋದು ಏನೇನ್ ಮಾಡ್ತಾರೆ ಎಲ್ಲ ಮಾಜರಾಗಬೇಕು ಅಂತ ವಿಡಿಯೋ ಮಾಡ್ಕೊಂಡು ಹೇಳ್ತಾರೆ. ಆ ವಿಡಿಯೋ ಇರ್ಬೋದಾಯ್ತು. ನೋಡಿ, ವಿಡಿಯೋ ಮಾಡೋದು ಕರೆಕ್ಟ್, ಬಿಎನ್ಎಸ್ ಅಲ್ಲಿ ಇದೆ. ವಿಡಿಯೋ ಮಾಡೋದು ಏನಕ್ಕೆ ವಿಡಿಯೋ ಮಾಡಬೇಕು? ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ವಿಡಿಯೋ ಮಾಡಬೇಕು. ಇವರು ಸಿಕ್ಕಿರೋರೆಲ್ಲ ಎಷ್ಟು ಮೊಬೈಲ್ಗಳು ಅಲ್ಲಿ ಸಿಕ್ಕಿರೋರೆಲ್ಲ ವಿಡಿಯೋ ಮಾಡಿ ಪ್ರೈವೇಟ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿ ಅಂತ ಹೇಳಿದ್ರೆ, ಮತ್ತೆ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿ ಅಂತ ಹೇಳಿದ್ಯಾ? ಅದು ವೈಲೇಷನ್ ಅಲ್ಲ ಅದು. ಈಗ ಈ ಕುಟುಂಬದವರಿಗೆ ನಾವು ಸಂಪರ್ಕ ಮಾಡಿದ್ರೆ, ಯಾಕಂದ್ರೆ ಕುಟುಂಬದವ್ರ ಬಗ್ಗೆ ನಾವು ಕೂಡ ನ್ಯೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಫ್ಯಾಮಿಲಿ ಇರುತ್ತೆ, ಮಕ್ಳು ಇರ್ತಾರೆ. ಈಗ ಮಕ್ಕಳು ಅವ್ರ ಸ್ಕೂಲ್ಗೆ ಹೆಂಗ್ ಹೋಗ್ತಾರೆ? ಹೆಂಗ್ ತೋರಿಸ್ತಾರೆ? ಅವ್ರ ಮಿಸಸ್, ತಂದೆ ತಾಯಿ ಎಲ್ಲ ಹೆಂಗ್ ತೋರಿಸ್ತಾರೆ? ಆಗ್ತಾರೆ, ಡಿಫಾರ್ಮೇಶನ್ ಆಗ್ತಾರೆ ಇದ್ರ ಮೇಲೆ.